ಇವತ್ತು ನಿತ್ಯ ನಿರಂತರ ಸೇವಾ ಟ್ರಸ್ಟ್ನ ನಮ್ಮ ಪ್ರವೀಣ್ ಶೆಟ್ಟಿ ಸರ್ದು ಹುಟ್ಟುಹಬ್ಬ. ಸೊ ಅವ್ರು ಮಾಡ್ಕೊಂಡ್ಬಂದ್ರ ಕೆಲಸಗಳು ತುಂಬ ಇದೆ. ಒಂದೊಂದು ಹೇಳ್ತಾ ಹೋದರೆ ತುಂಬ ದೊಡ್ಡದಾಗಿದೆ ಲಿಸ್ಟ್ಗಳು. ಸೊ ಅವರು ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಗಳಾಗ್ಬೋದು, ಆಮೇಲೆ ಪ್ರವಾಸಗಳಾಗ್ಬೋದು, ಅದಾದಮೇಲೆ ಕೋವಿಡ್ ಟೈಮಲ್ಲಿ ಅವ್ರು ಮಾಡಿರುವಂಥ ಕೆಲಸಗಳು ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಅದಕ್ಕೆಲ್ಲ ತುಂಬ ಜನ ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಅಂಥವ್ರು ಅಂದರೆ ಆ ಥರ ಪ್ರವೀಣ್ ಶೆಟ್ಟಿ ಅವ್ರದ್ದು ಇವತ್ತು ಹುಟ್ಟುಹಬ್ಬ ಆಗಿರೋದ್ರಿಂದ ನಾವೆಲ್ಲ ಸೇರ್ಕೊಂಡಿದ್ದೀವಿ ಗೆಳೆಯರೆಲ್ಲ. ಸೊ ಅವ್ರಿಗೆ ನಮ್ಮ ಪರವಾಗಿ ನಿತ್ಯ ಸೇವಾ ಟ್ರಸ್ಟ್ನ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಸ್ನೇಹಿತರಾದಂಥ ಪ್ರವೀಣ್ ಶೆಟ್ಟಿ ಅವರು ಹುಟ್ಟುಹಬ್ಬ. ಅವರು ನಿತ್ಯ ನಿರಂತರ ಟ್ರಸ್ಟಿಂದ ಒಳ್ಳೆ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಅಂತ ಬಯಸ್ತೀನಿ. ಸೊ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದೆ. ಅವರು ಈ ಥರದ್ದೇ ಎಲ್ಲ ಒಳ್ಳೆ ಕೆಲಸ ಮಾಡಿ ಸ್ನೇಹಿತರಿಗೂ ತುಂಬ ಹತ್ರ ಆಗಿದ್ದಾರೆ. ನಮ್ಮ ಏರಿಯಾ ಜನಗಳಿಗೆಲ್ಲ ತುಂಬ ಹತ್ರ ಇದ್ದಾರೆ. ಸೊ ಹೀಗೆ ಅವ್ರ ಕೆಲಸ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ, ಒಳ್ಳೆ ಕೆಲಸಗಳು ಆಗ್ತಾ ಇದೆ, ನಡೀಲಿ. ಸೊ ಪ್ರವೀಣ್ ಶೆಟ್ಟಿ, ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸೊ ನಮ್ಮ ಸ್ನೇಹಿತರ ಕಡೆಯಿಂದ ಒಳ್ಳೆಯದಾಗಲಿ. ನಮ್ಮ ನಿರಂತರ ಸೇವಾ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರ ಹುಟ್ಟಿದಬ್ಬ. ಹಾಗೆ ಅವರು BJP ಮಂಡಳ ಅಧ್ಯಕ್ಷರು ಬಸವನಗುಡಿ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ನಮ್ಮೆಲ್ಲ ಗೆಳೆಯರ ಬಳಗದ ಪರವಾಗಿ ಶುಭ ಕೋರುತ್ತೇವೆ. ಹೆಚ್ಚಿನ ಗೆಳೆಯರಾದಂಥ ಪ್ರವೀಣ್ ಶೆಟ್ಟಿ ಅವರ ಹುಟ್ಟುಹಬ್ಬದ ದಿನ ಇವತ್ತು. ಅವರು ನಿತ್ಯ ನಿರಂತರ ಟ್ರಸ್ಟ್ ಮತ್ತು ಬಸವನಗುಡಿ BJP ಮಂಡಲಾಧ್ಯಕ್ಷರಾಗಿ ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿರದೆ ಅನುಕರಣೀಯ ವ್ಯಕ್ತಿಯಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಅವರು ಸ್ನೇಹಜೀವಿಯಾಗಿ ಪ್ರತಿಯೊಂದು ಬಡವರಿಗೆ ಮತ್ತು ಈ ಸಮಾಜದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಬೇಕಂತ ಸುಮಾರು ಉದ್ದೇಶಗಳಿಂದ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಕೋವಿಡ್ ಟೈಮಲ್ಲಿ ಮಾಡಿರೋ ಒಳ್ಳೆ ಕೆಲಸಗಳು. ಹಾಗೆ ಈಗ ಮುಂದಕ್ಕೆ ಅವರು ಇನ್ನೇ ಬರ್ತಾ ನವೆಂಬರ್ನಲ್ಲೇ ಒಂದು ಮೆಗಾ ಹೆಲ್ತ್ ಕ್ಯಾಂಪನ್ನು ಮಾಡಬೇಕು ಅಂತಿದ್ದಾರೆ. ಅಂಗವಿಕಲರಿಗೆ ಕೆಲವು ಸೌಲಭ್ಯಗಳನ್ನು ಕೊಡೋದಾಗ್ಬೋದು, ಬಡ ವಿದ್ಯಾರ್ಥಿಗಳಿಗೆ ಒಂದು ಲ್ಯಾಪ್ಟಾಪ್ ಕೊಡಿಸೋ ಒಂದು ಯೋಜನೆ. ಆಮೇಲೆ ಕೆಲವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಯೂನಿಫಾರ್ಮ್ ಆಗಿರ್ಬೋದು, ನೋಟ್ ಪುಸ್ತಕಗಳಾಗಿರ್ಬೋದು, ಸ್ಕೂಲ್ ಬ್ಯಾಗ್, ಹೀಗೆ ಪ್ರತಿಯೊಂದು ಹೆಲ್ಪ್ಗಳನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಪ್ರವೀಣ್ ಶೆಟ್ಟಿ ಅವರು ಮುಂದುವರಿಲಿ ಅಂತ ಹೇಳಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಆಚರಿಸಲಾಗಿದೆ. ಎಲ್ಲ ಆತ್ಮೀಯರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಜನ್ಮದಿನ ನಾನು ಆಚರಣೆ ಮಾಡಲ್ಲ ಅಂತಲೇ ಅದಕ್ಕೆ ಇವತ್ತು ಆಫೀಸಲ್ಲೇ ಇದ್ದಿದ್ದೆ. ನನಗೆ ಆ ಶುಭ ಕೋರಿದವರಿಗೂ ಎಲ್ರಿಗೂ ಹಿತೈಷಿಗಳಿಗೆ ಹಾಗೂ ಬಂಧುಗಳಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ, ಹಾಗೆ ಮುಂದಿನ ದಿನಗಳಲ್ಲಿ ಇವರ ಹಾರೈಕೆ, ಈ ಶುಭ ಹಾರೈಕೆಗಳು ನನ್ನ ಮುಂದಿನ ದಿನ ಕೆಲಸ ಮಾಡೋಕ್ಕೆ ನನಗೆ ಇನ್ನೂ ಒಂದು ಸ್ವಲ್ಪ ಶಕ್ತಿ ತುಂಬಿದಂಗೆ ಅಂತ ಎಲ್ರಿಗೂ ಮತ್ತೊಮ್ಮೆ ಎಲ್ಲ ಬಂಧುಗಳಿಗೆ, ಎಲ್ಲ ಹಿತೈಷಿಗಳಿಗೆ, ಮಿತ್ರರಿಗೆ ಎಲ್ರಿಗೂ ನಾನು ಶುಭಾಶಯಗಳನ್ನು ಕೋರ್ತೀನಿ. ಧನ್ಯವಾದ. ದೀಪಾವಳಿ ಹಬ್ಬ ಕೂಡ ಬಂದಿದೆ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲ ಆತ್ಮೀಯ ಮಿತ್ರರು. ಹಾಗೆ ನಮ್ಮದು ನಿತ್ಯ ನಿರಂತರ ಸೇವಾ ಟ್ರಸ್ಟ್ ಒಂದು 25 ವರ್ಷದಿಂದ ಕೆಲವೊಂದು ಆರೋಗ್ಯ ಶಿಬಿರ ಮಾಡ್ಕೊತ ಬಂದಿದ್ವಿ. ಈ ವರ್ಷ ಇವಾಗ ಮಾಡಬೇಕು ಅಂದ್ಕೊಂಡಿದ್ವಿ. ಇದರಿಂದ ಯಾವುದೋ ಒಂದು ಮಳೆ ನಮ್ಮ ಗ್ರೌಂಡು ಕರೆಕ್ಟಾಗಿ ಕ್ಲಿಯರೆನ್ಸ್ ಬೇಕಿತ್ತು. ಮಳೆ ಬರುವಾಗ ಓಪನ್ ಆಗಿ ಮಾಡೋಕ್ಕಾಗ್ತಾ ಇದ್ದಿಲ್ಲ. ಅದರಿಂದ ಮುಂದಿನ ತಿಂಗಳು ಮಾಡ್ತಾಯಿದ್ದೀವಿ. ನಾವು ಲಾಸ್ಟ್ ಟೈಮು ಮಾಡಿದ್ವಿ ಆರೋಗ್ಯ ಶಿಬಿರ. ಈ ಮುಂದಿನ ತಿಂಗಳಲ್ಲಿ ಅವಾಗ ನೀವೆಲ್ಲರೂ ಮಾಧ್ಯಮ ಮಿತ್ರರು ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು. ಜನರಿಗೆ ನಡೀತಾ ಇರೋ ಜನರಿಗೆ ಗೊತ್ತಾಗಬೇಕಂದ್ರೆ ನಿಮ್ಮೆಲ್ಲರಿಂದಲೇ ಅದು ವಿಷಯ ತಿಳಿಬೇಕು. ಅವಾಗೆಲ್ಲರೂ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ನನಗೆ ಎಲ್ರಿಗೂ ಶುಭ ಕೋರಿದ ಎಲ್ರಿಗೂ ನಮ್ಮ ಮಿತ್ರರಿಗೆ ಧನ್ಯವಾದ ತಿಳಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಿ. BBMPಯಿಂದ GBA ಆಗಿದೆ, ವಾರ್ಡ್ ಗಂಟೆ ಆಗಿದೆ. ಹೇಗೆ ಅನಿಸುತ್ತೆ ಸರ್ ನಮಗೆ ವಾರ್ಡ್ ಗಂಟೆ ತೃಪ್ತಿ ಇದೆಯಾ ಸರ್? ಕರೆಕ್ಟಾಗಿ ವಾರ್ಡ್ಗಳು ಮಾಡಲಿಲ್ಲ, ಆದರೂ ಅದನ್ನು ನೋಡ್ತಾ ಇದ್ದೀವಿ. ಆದರೂ ನಮ್ಮ ಬಸವನಗುಡಿಯಲ್ಲಿ ನಾವು ಅದನ್ನು ಭದ್ರವಾಗಿ ಇಟ್ಕೋತೀವಿ. 10 ವಾರ್ಡ್ ಆಗಿದೆ. ಮುಂಚೆ 6 ಇದ್ದು 10 ಆಗಿದೆ. ಅದನ್ನು ಶಾಸಕರು, ಸಂಸದರು, ನಮ್ಮ ಬಸವನಗುಡಿಯಲ್ಲಿ ಸಂಸದರು ಇರೋದ್ರಿಂದ ಬಸವನಗುಡಿಯಲ್ಲಿ ಏನೋ ಸಮಸ್ಯೆ ಆಗಲ್ಲ. 10 ವಾರ್ಡ್ಗಳು ನಮ್ಮ ಇದರಲ್ಲೇ ಇರುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಶಾಸಕರ ಇದ್ರ ಬಗ್ಗೆ ಹೆಚ್ಚಿನ ಏನು ಬೇಕು ಅದಕ್ಕೆ ಪ್ಲ್ಯಾನು ಅದನ್ನು ಶಾಸಕರು ಮಾಡ್ತಾರೆ ಅನ್ನೋದು, ಅದ್ರ ಬಗ್ಗೆ ಎಲ್ಲ ಏನು ಮಾತಾಡೋಣ. ಮತ್ತೆ ನಿರ್ವಹಿಸ್ತಾ ಇದ್ದೀರಾ, ಏನು ಹೇಳ್ತೀರಾ ಸರ್? ಮಂಡಲ ಅಧ್ಯಕ್ಷ ಆದರೆ ಒಂದು ಸುಮಾರು ನಮ್ಮ ಬಸವನಗುಡಿ ಕ್ಷೇತ್ರದ ಸುಮಾರು ಜವಾಬ್ದಾರಿ ಬರುತ್ತೆ. ಹಾಗೆ ಅದು ನಾವು ಒಬ್ಬರೇ ಮಾಡಬೇಕಂತಿಲ್ಲ. ಮಂಡಲ ಅಂದರೆ ಜವಾಬ್ದಾರಿ ತುಂಬ ಜನ ನಮ್ಮ ಜೊತೆಯಲ್ಲಿ ಇರ್ತಾರೆ. ಒಂದು ತಂಡವಾಗಿ ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ನಾವು ಒಂದು ಈಗ 10 ವಾರ್ಡ್ ಆದಮೇಲೆ ನಾವು 800ರಿಂದ 1000 ಜನ ಇರ್ತೀವಿ. ನಾವು ಒಂದು ಪದಾಧಿಕಾರಿಗಳ ತಂಡಗಳು, ಅದ್ರ ಜೊತೆ ಮತ್ತು ಕಾರ್ಯಕರ್ತರು ಇರ್ತಾರೆ. ಇಷ್ಟು ಜನ ಸೇರಿ ಒಂದು ತಂಡವಾಗಿ ಮಾಡುವಂಥ ಒಂದು ಕೆಲಸ ಇದರಲ್ಲಿ ನಾವು ಮಾಡ್ತಾಯಿದ್ದೀವಿ ಅಂತೆಲ್ಲ ಶಾಸಕರ ಮಾರ್ಗದರ್ಶನದಲ್ಲಿ ಏನೇನು ಕೆಲಸಗಳು ಬಸವನಗುಡಿಯಲ್ಲಿ ಕೆಲವು ಆಗಬೇಕಿತ್ತು
ಅದು ತುಂಬ ಕೆಲವೆಲ್ಲ ಇರುತ್ತೆ, ಅದೆಲ್ಲ ನಾನು ಮತ್ತೆ ಮುಂದೆ ಎಲ್ಲ ಹೇಳ್ತೀನಿ. ಆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, RSS ಅಂದರೆ ಶಿಸ್ತಿನ ಪಕ್ಷ. ಈಗ RSSಗೆ ನೂತನ ಸಂಭ್ರಮ ಆಚರಣೆ ಎಲ್ಲ ಕಡೆ ಆಗ್ತು. ಒಂದು ಸ್ವಲ್ಪ ಸಂಭ್ರಮ ನಾವು ಬಸವನಗುಡಿಯಲ್ಲಿ 4 ಕಡೆ ಮಾಡಿದ್ವಿ ಪಥಸಂಚಲನ. ಒಂದೊಂದು ಕಡೆ ಮಿನಿಮಮ್ ಒಂದು 300-400 ಜನ. ತುಂಬ ಚೆನ್ನಾಗಾಯಿತು. ತುಂಬ ಕಡೆ ಎಲ್ಲ ನಾವು ನಮ್ಮ ಸಂಚಲನ ಮಾಡಿದ್ವಿ. ಎಲ್ಲ ಕಡೆ ಚೆನ್ನಾಗಿ ನಡೀತು. ಶಾಸಕರು ಎಲ್ಲರೂ ಅದರಲ್ಲಿ ಭಾಗಿಯಾಗಿದ್ದರು, ಸಂಸದರು ಭಾಗಿಯಾಗಿದ್ದರು. 100 ವರ್ಷ ಸಂಭ್ರಮ ಭಾಳ ವಿಜೃಂಭಣೆಯಿಂದ ಆಯಿತು. ಟೀಕೆಗಳು ಕೇಳ್ಪಟ್ರಿ ಸರ್. ಟೀಕೆಗಳಿಗೆ ಉತ್ತರ ಕೊಡ್ತೇ ಹೋದರೆ ಅದೇನೋ ಹೇಳ್ತಾರಲ್ಲ ಹಾಗೆ ಆಗುತ್ತೆ. ಟೀಕೆಗಳಿಗೆ ಯಾರು ಉತ್ತರ ಕೊಡಲ್ಲ. RSS ಯಾವುದು 100 ವರ್ಷದಿಂದ ಬಂದಿರೋದು, ಅದಕ್ಕೆ ಯಾರು ಟೀಕೆ ಮಾಡೋಕ್ಕಾಗಿಲ್ಲ, ಯಾರೂ ನಿಲ್ಸೋಕ್ಕಾಗಿಲ್ಲ. ಈಗ ಏನೋ ಮಾತಾಡಿ ಯಾರೂ ನಿಲ್ಸೋಕ್ಕಾಗಲ್ಲ. RSS ಯಾವತ್ತೂ ಒಂದು ಭದ್ರವಾಗಿ ಇರುತ್ತೆ. ಸರ್, ಸರ್ಕಾರಿ ಜಾಗದಲ್ಲಿ RSS ನಡೆಸಬಾರ್ದು ಅನ್ನೋ ಥರ ಮಾತುಗಳು ಕೂಡ ಕೇಳಿಬರ್ತಿದೆ. ಅದ್ರ ಬಗ್ಗೆ ನಡೀತಾ ಇದೆಯಲ್ಲ ಮಾತುಕತೆ, ಮಾಡ್ಬೋದು ಅನ್ನೋದು ಬರ್ತಾ ಇದೆ. ಈಗ ಅದ್ರ ಬಗ್ಗೆ ಪರ್ಮಿಷನ್ ಸಿಗುತ್ತೆ. ಸರ್ಕಾರಿ ಜಾಗದಲ್ಲೂ ಪರ್ಮಿಷನ್ ತಗೊಂಡೇ ಮಾಡೋದು, ಸುಮ್ಮನೆ ಮಾಡಲ್ಲ. ಪರ್ಮಿಷನ್ ತಗೊಂಡೆ ಆದರೆ ಪಥಸಂಚಲನ ಮಾಡ್ತೀವಿ. ಹೇಳಿದ್ದಾರೆ ಚುನಾವಣೆ ಬರ್ಬೋದು, ಏಪ್ರಿಲ್ ಒಳಗಡೆ ಚುನಾವಣೆ ಬರ್ಬೋದು. ಇಲ್ಲ, ನಾವು ತಯಾರಿ ಮಾಡ್ತೀವಿ. ನಮ್ಗಿಂತ ಶಾಸಕರ ತಯಾರಿ ಅದು ಏನಂತ ಮಾಡಬೇಕು ಅಂತ ನಮ್ಮ ಮಾರ್ಗದರ್ಶನ ಕೊಡ್ತಾರೆ. ಆ ರೀತಿ ನಾವು ತಯಾರಿಗಳು ಮಾಡ್ತೀವಿ. ನಾವು ಜಾಸ್ತಿ ಆಗಿದೆ, ಅದರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗುತ್ತೆ.